ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಪೂಜೆಯಲ್ಲೂ ಕೂಡ ನಾವು ಮೊದಲು ಮಾಡುವಂಥದ್ದು ಗಣಪತಿ ಪೂಜೆ. ಪ್ರತಿಯೊಬ್ಬರ ಮನೆಯಲ್ಲಿ ವಿಗ್ರಹ ಇರೋಲ್ಲ, ಅಂಥವರು ವಿಗ್ರಹ ಇಲ್ಲದೇ ಇದ್ದರೂ ಕೂಡ ಅರ್ಶನದಿಂದ ಗಣಪತಿಯನ್ನು ಯಾವ ರೀತಿಯಾಗಿ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಅರ್ಶನದ ಗಣಪತಿ ಮಾಡೋದಕ್ಕೆ ಮೊದಲು ಒಂದು ತಟ್ಟೆಗೆ ಅರ್ಶನವನ್ನು ಹಾಕ್ಕೊಳ್ಬೇಕಾಗತ್ತೆ. ಎಷ್ಟು ದಪ್ಪ ಗಣಪತಿ ಬೇಕೋ ಅಷ್ಟು ನೀವು ಅರ್ಶನವನ್ನು ಹಾಕ್ಕೊಂಡು ಆನಂತರ ಆ ಅರ್ಶನಕ್ಕೆ ಸ್ವಲ್ಪ ನೀರನ್ನಾಗಲಿ ಅಥವಾ ಹಾಲನ್ನಾಗಲಿ ಸೇರಿಸಿ ಗಣಪತಿಯನ್ನು ಮಾಡಬೇಕಾಗತ್ತೆ. ಇವಾಗ ನಾನು ಗಣಪತಿ ಮಾಡೋದಕ್ಕೆ ಎಷ್ಟು ಅರ್ಶನ ಬೇಕೋ ಅಷ್ಟು ಅರ್ಶನವನ್ನು ಈ ತಟ್ಟೆ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಧ್ಯದಲ್ಲಿ ಹಾಳದ ಥರ ಮಾಡ್ತಾಯಿದ್ದೀನಿ, ಯಾಕಂದರೆ ಅಲ್ಲಿ ನೀರು ಹಾಕೋದಕ್ಕೆ ಫುಲ್ಲು ಸೈಡಲ್ಲೆಲ್ಲ ಹಾಕ್ಬಿಟ್ರೆ ಹೆಚ್ಚಾಗಿಬಿಡುತ್ತೆ, ನೀರು ಮೆತ್ತಗಾಗಿ ಹೋಗುತ್ತೆ ಗಣಪತಿ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋತಾ ನೀವು ಗಣಪತಿಯನ್ನು ಮಾಡಬೇಕಾಗತ್ತೆ. ಒಂದೇ ಸಮ ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಶೇಪ್ ಚೆನ್ನಾಗಿ ಬರೋದಿಲ್ಲ. ಮೊದಲೇ ಹೇಳಿದಾಗೆ ಗಣಪತಿ ಮಾಡೋದಕ್ಕೆ ಸ್ವಲ್ಪ ನೀರಿನ ಜೊತೆ ಹಾಲನ್ನು ಸಹ ಸೇರಿಸಿ ನೀವು ಗಣಪತಿಯನ್ನು ಮಾಡ್ಬೋದು, ಅಥವಾ ಶುದ್ಧವಾಗಿರುವಂಥ ನೀರನ್ನು ಬಳಸಿದ್ರೂ ಸಾಕಾಗತ್ತೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಜಾಸ್ತಿ ಗಟ್ಟಿಗೂ ಅಲ್ಲ ಹಾಗೆ ತುಂಬ ತೆಳುವಾಗೂ ಅಲ್ಲ, ಆ ರೀತಿ ನಾನು ಕಲಿಸ್ಕೊತಾ ಇದ್ದೀನಿ. ತುಂಬ ತೆಳುವಾಗಿ ಕಲಿಸ್ಬಿಟ್ರೆ ಶೇಪ್ ಕೊಡೋದಕ್ಕೆ ಬರೋದಿಲ್ಲ, ಹಾಗೆ ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಅದು ಕ್ರ್ಯಾಕ್ ಬಂದುಬಿಡುತ್ತೆ ಮೇಲೆಲ್ಲ. ಹಾಗಾಗಿ ನೀಟಾಗಿ ನೋಡಿಕೊಂಡು ಕಲಿಸ್ಕೊಳ್ಳಿ. ಹಾಗೆ ಅರ್ಶನದಲ್ಲಿ ಬಿಟ್ಟು ನೀವು ಸಗಣಿಯಲ್ಲೂ ಕೂಡ ಗಣಪತಿಯನ್ನು ಮಾಡ್ಬೋದು. ಈ ಅರ್ಶನದಿಂದ ಮಾಡಿರೋವಂಥ ಗಣಪತಿಗೆ ಗರಿಕೆಯನ್ನು ಚುಚ್ಚಬಾರ್ದು. ಅದೇ ನೀವು ಸಗಣಿಯಿಂದ ಮಾಡಿರೋವಂಥ ಗಣಪತಿಗೆ ಗರಿಕೆಯನ್ನು ಚುಚ್ಚಿ ಅದರ ಹೊಟ್ಟೆಗೆ ₹1 ಕಾಯಿನನ್ನು ಸಿಗಿಸ್ಬೇಕಾಗತ್ತೆ. ನೀವೇನಾದರೂ ಸಗಣಿಯಿಂದ ಮಾಡಿದರೆ, ಸಗಣಿಯಿಂದ ಮಾಡೋದಾದರೆ ಆದಷ್ಟು ನಾಟಿ ಹಸು ಅಥವಾ ದೇಸಿ ಹಸುವಿನ ಸಗಣಿಯಿಂದ ಮಾಡೋದು ಒಳ್ಳೆಯದು. ನೋಡಿ, ನಾನಿವಾಗ ಅರ್ಶನವನ್ನು ಕರೆಕ್ಟಾಗಿ ಕಲಿಸ್ಕೊಂಡಿದ್ದೀನಿ. ಒಂದು ಬಾಲ್ ಥರ ಮಾಡೋ ರೀತಿ ಬಂದರೆ ಸಾಕಾಗುತ್ತೆ, ಅಷ್ಟು ಗಟ್ಟಿಯಾಗಿ ನೀವು ಕಲಿಸ್ಬೇಕಾಗತ್ತೆ. ಆನಂತರ ಮೆತ್ತಿಗೆ ಪ್ರೆಸ್ ಮಾಡಿಕೊಂಡು ಕೋನ್ ಶೇಪಲ್ಲಿ ನೀವು ಗಣಪತಿಯನ್ನು ತಯಾರು ಮಾಡ್ಕೊಳ್ಬೇಕು. ಹಾಗೆ ಪೂಜೆಗೆ ಇವತ್ತು ನೀವು ಇಡ್ತಾ ಇದ್ದೀರಾ ಅಂತ ಅಂದರೆ ಇವತ್ತೇ ಶುಚಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಆನಂತರನೇ ನೀವು ಗಣಪತಿಯನ್ನು ತಯಾರು ಮಾಡ್ಕೊಳ್ಬೇಕು. ಹಿಂದಿನ ದಿನವೇ ಮಾಡಿಡೋ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅರ್ಶನದಿಂದ ಮಾಡಿರೋವಂಥ ಗಣಪತಿಗೆ ಅಭಿಷೇಕ ಎಲ್ಲ ಮಾಡಿಸೋದಕ್ಕಾಗೋದಿಲ್ಲ. ಅಭಿಷೇಕ ಎಲ್ಲ ಮಾಡಿಸಿದ್ರೆ ಆ ಅರ್ಶನ ಎಲ್ಲ ಕರಗೋಗುತ್ತೆ. ಹಾಗಾಗಿನೇ ನೀವು ಏನು ಮಾಡಬೇಕಂದ್ರೆ ಪಂಚಾಮೃತ ಇರುತ್ತಲ್ಲ, ಅದರಲ್ಲಿ ಒಂದು ಹೂವನ್ನು ಅದ್ದಿ ಈ ಒಂದು ಗಣಪತಿಗೆ ಪ್ರೋಕ್ಷಣೆ ಮಾಡಿದ್ರೆ ಸಾಕಾಗುತ್ತೆ. ಅಲ್ಲಿಗೆ ಅಭಿಷೇಕ ಮಾಡಿದಷ್ಟೇ ಫಲ ನಿಮಗೆ ಸಿಗುತ್ತೆ. ನೋಡಿ, ಇವಾಗ ಗಣಪತಿ ಕೋನ್ ಶೇಪಲ್ಲಿ ತಯಾರಾಗಿದೆ. ಇವಾಗ ಇದನ್ನು ನಾವು ಪ್ರತಿಷ್ಠಾಪನೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಎಕ್ಕದ ಎಲೆ ತೊಗೊಂಡಿದ್ದೀನಿ. ಎಕ್ಕದ ಎಲೆ ಬದಲು ನೀವು ವೀಳ್ಯದೆಲೆ ಕೂಡ ತೊಗೊಳ್ಬೋದು. ಈ ಎಕ್ಕದ ಎಲೆನ ನೀಟಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಇವಾಗ ಈ ಎಕ್ಕದ ಎಲೆ ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ, ಗಂಧ ಹಾಗೆ ಅಕ್ಷತೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೆಂಪು ಅಕ್ಷತೆಯನ್ನು ಹಾಕಿದ್ದೀನಿ, ಯಾಕಂದರೆ ಗಣಪತಿಗೆ ಕೆಂಪು ಅಕ್ಷತೆ ಅಂದರೆ ತುಂಬಾ ಪ್ರೀತಿ. ಹಾಗಾಗಿ ಅನಂತರ ಇವಾಗ ನಾನು ಮಾಡಿಟ್ಕೊಂಡಿರುವಂಥ ಅರಿಶಿನದ ಗಣಪತಿಯನ್ನು ನಾವು ಎಕ್ಕದ ಎಲೆ ಮೇಲೆ ಇಟ್ಕೊಳ್ಳೋಣ. ಎಕ್ಕದ ಎಲೆ ಮೇಲೆ ಇಟ್ಕೊಂಡಿದ ನಂತರ ಈ ಅರಿಶಿನದ ಗಣಪತಿಗೆ ಗಂಧ ಮತ್ತು ಕುಂಕುಮವನ್ನು ಧಾರಣೆ ಮಾಡೋಣ. ನೋಡಿ, ಇಷ್ಟು ಮಾಡಿದ್ರೆ ಸಾಕು. ತುಂಬ ಸುಲಭವಾಗಿ ನಾವು ಅರಿಶಿನದ ಗಣಪತಿಯನ್ನು ತಯಾರು ಮಾಡ್ಕೊಳ್ಬೋದು. ಇನ್ನು ಈ ಗಣಪತಿಯನ್ನು ಪೂಜೆ ಎಲ್ಲ ಮುಗಿದ ನಂತರ ಏನು ಮಾಡಬೇಕು ಅಂತ ಕೇಳೋದಾದರೆ, ಒಂದು ನೀರಿನಲ್ಲಿ ಈ ಗಣಪತಿಯನ್ನು ಕರಗಿಸಿ ಆನಂತರ ಬೇರೆ ಗಿಡಗಳಿಗೆ ಹಾಕ್ಬೋದು ಅಥವಾ ಮರಗಳಿಗೆ ಬುಡಕ್ಕೆ ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ಹಾಕಬಾರ್ದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅರಿಶಿನದ ಗಣಪತಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.